ವಿದೇಶದಲ್ಲಿ ದುಡಿಯುವವರಿಗೆ ನಮ್ಮೂರಿನ ಆಹಾರಗಳು ಸಿಗುವ ಸಂತೋಷ ಅಷ್ಟಿಷ್ಟಲ್ಲ. ನಾವು ಯಾವಾಗಲಾದರೂ ಊರಿಗೆ 1 ತಿಂಗಳು ರಜೆ ಈ ಥರ ಹೋದರೆ ಬರುವಾಗ ಅಲ್ಪ ಸ್ವಲ್ಪ ಏನಾದರೂ ಸಾಮಾನುಗಳು ತರ್ತೇವೆ ಮತ್ತು ಅದನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೇವೆ. ಹಾಗೆ ಇವತ್ತು ನಾನು ಒಂದು ವಿಡಿಯೋ ನೋಡಿದ್ದೇನೆ. ಅಂದರೆ ನಮ್ಮ ಊರಿನ ಮಂಗಳೂರಿನ ಮಂಗಳೂರು ಅಂದರೆ ಕರಾವಳಿ ಭಾಗದ ತುಂಬ ಫೇಮಸ್ ಆದ ಆಹಾರ ಅಡುಗೆಗಳು ಯಾವುದೆಲ್ಲ ಇದೆ ಅಂತ ನೋಡುವಾಗ ಏನೋ ಒಂದು ರೀತಿಯ ಖುಷಿಯಾಯಿತು. ಅಂದರೆ ಕೆಲವೊಂದನ್ನು ಮರೆತೇ ಹೋಗಿತ್ತು. ಅಂದರೆ ಇದು ಕೂಡ ಇತ್ತಲ್ಲ, ಅಂದರೆ ನಮ್ಮ ಬಾಲ್ಯದಲ್ಲಿ ತುಂಬ ಸವಿದ, ಅಂದರೆ ತುಂಬ ಇಷ್ಟಪಟ್ಟ ಹಲವಾರು, ಅಂದರೆ ಪತ್ರೊಡೆ. ನೋಡಿ ಇಲ್ಲಿ ನನ್ನ ಪತ್ರೊಡೆ ಇದು ನನ್ನ ಫೇವ್ರೆಟ್ ಆಗಿತ್ತು. ಬೆಳಕಾಯ್ದ ಗಟ್ಟಿ, ಅಂದರೆ ಹಲಸಿನಕಾಯ್ದು, ಇದು ಕೂಡ ತುಂಬಾ ಇಷ್ಟಪಟ್ಟ ತಿನಿಸುಗಳು. ಮತ್ತು ಗಂಟೆಡ್ಡೆ, ಇದೇನು ಗೊತ್ತಿಲ್ಲ ನನಗೆ, ಮತ್ತು ಇದು ತಿಂದಿದ್ದೇನೆ, ಹೆಸರು ಗೊತ್ತಿಲ್ಲ ಇದರದ್ದು ಹೆಸರು. ಚಿಮಿನಿ ಅಡ್ಡೆ, ಇದು ಒಂದು ನೋಡಲಿಲ್ಲ ನಾನು. ಚಿಮಿನಿ ಅಡ್ಡೆ ಇದು ನಾನು ನೋಡಲಿಲ್ಲ. ಮತ್ತು ಸೇಮದಡ್ಡೆ ಮತ್ತು ಅದರ ಹಾಲು ಮಾಡ್ತಾರೆ, ಅದು ತುಂಬಾ ಇಷ್ಟ. ಇದು ಇಲ್ಲಿ ಸೌದಿಯಲ್ಲಿ ಕೇರಳದ ಅಂಗಡಿಯಲ್ಲಿ ಸಿಗ್ತದೆ. ಆದರೆ ನಮ್ಮ ಊರಿನ ಟೇಸ್ಟಿಗೆ ಬರಲ್ಲ ಅಷ್ಟೇ, ಸಿಗುತ್ತದೆ ಇಲ್ಲಿ. ಮತ್ತು ಕೆರೆಂಗು ಪೇರ್ ಅದು ಕೂಡ ನಾನು ನೋಡಲಿಲ್ಲ ಅಂತ ಅನ್ನಿಸ್ತು. ರಾಗಿ ಮಣ್ಣಿ ತುಂಬ ಇಷ್ಟವಾದ ಒಂದು ರಾಗಿಯಿಂದ ಮಾಡಿದ ಒಂದು ಸ್ವೀಟ್ ಅಂತ ಹೇಳ್ಬೋದು. ಮತ್ತು ಸುಮಾರು ಇದು ಏನಂತ ಗೊತ್ತಾಗಲಿಲ್ಲ ನನಗೆ. ಇದು ಗೋಳಿ ಬಜೆ ಇರಬಹುದು. ಗೋಳಿ ಬಜೆ ಇದು ಕೂಡ ಸಿಗ್ತದೆ ಇಲ್ಲಿಲ್ಲ, ಗೋಳಿ ಬಜೆಯಲ್ಲಿ ಸಿಗೋದಿಲ್ಲ. ಅಕ್ಕಿದು ಉಂಡೆ, ಇದು ನಾವು ಊರಿಗೆ ಹೋಗುವಾಗ, ಮನೆಯಿಂದ ಬರುವಾಗ, ವೆಕೇಷನ್ಗೆ ಹೋಗಿ ಬರುವಾಗ ತೆಗೆದುಕೊಂಡು ಬರ್ತೇವೆ. ಪದಂಗಿ ಸಲಾಯಿ ಪಾಯಸ, ಇದು ಒಂದು ಪಾಯಸ, ಹಸಿರು ಬೇಳೆ ಪಾಯಸ ಇರ್ಬೋದು ಮೋಸ್ಟ್ಲಿ ಕನ್ನಡದಲ್ಲಿ. ಮತ್ತು ಇದು ಕೋರಿ ರೊಟ್ಟಿ, ಇದು ಮಂಗಳೂರಿನ ಒಂದು ಫೇಮಸ್ ರೊಟ್ಟಿ. ತುಂಬಾ ಕೋರಿ ರೊಟ್ಟಿ, ಇದು ನೋಡಿ ಕೋಳಿ ಸಾರು, ಇದು ಅಂದರೆ ತುಂಬ ಒಂದು ಇಷ್ಟವಾದ ಇದು ಕೋರಿ ಗಸಿ ಇರ್ಬೋದು, ಮೋಸ್ಟ್ಲಿ ಕೋಳಿದು ಗಸಿ ಇರ್ಬೋದು. ಅಂದರೆ ಇದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಯಿತು. ಅಂದರೆ ಏನೋ ಮುಂಚಿದ್ದೆಲ್ಲ ನೆನಪಾಯಿತು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.